ನಮ್ಮ ಜೊತೆ ಇರ್ತಾನೆ. ಅವ್ನು ನಮ್ಮ ಕೈಲಾದಷ್ಟು ಅವನು ಸಹಾಯ ಮಾಡ್ತಾನೆ, ನಾವು ಮಾಡ್ತೇವೆ. ಯಾರೇ ಗೆಲ್ಲಿ ಖುಷಿಯಿಂದ ಆಡಿ, ಯಾವ್ದು ಗಲಾಟೆ ಇದು ಮಾಡಬೇಡಿ. 15-20 ಆ ಥರ ಅನ್ಕೊಂಡಿದ್ವಿ. 30,000 ಮೊದಲನೇ ಬಹುಮಾನ ಇಡೋಣ ಅಂತ ನಮ್ಮ ಸರ್ ಸಪೋರ್ಟ್ ಮಾಡ್ಕೊಟ್ಟಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮ್ ಟಫ್ ಫೈಟ್ ಕೊಟ್ಟಿರೋದೇ ಪವರ್ ಹಿಟರ್ಸ್, ಅವ್ರು ಬಿಟ್ರೆ ಬೇರೆ ಯಾವ್ದು ಕೊಟ್ಟೇ ಇಲ್ಲ. 100% ಗೆಲ್ತೀವಿ ಸರ್. ಲೋಕಲ್ ಅಲ್ಲಿ ಆಡೋದೇ ಅಲ್ವಾ, ಇಂಟರ್ನ್ಯಾಷನಲ್ ಲೆವೆಲ್ ವರ್ಗೂ ಹೋಗ್ಬೇಕು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ ಸತತವಾಗಿ 4 ಸೀಸನ್ ನಡ್ಸ್ಕೊಂಡ್ ಬಂದಿದ್ವಿ ಇದೇ ಗ್ರೌಂಡಲ್ಲಿ. ಇದು 5ನೇ ಸೀಸನ್ ಆಗಿರುತ್ತೆ. ನಮ್ಮ ದಯಾನಂದ್ ರೆಡ್ಡಿ ಸರ್ ಆಗಿರೋರು ಈ ಟೂರ್ನಿಗೆ ಸತತವಾಗಿ 4 ಬಾರಿ ಸಪೋರ್ಟ್ ಮಾಡಿ 5ನೇ ಸೀಸನ್ ಇನ್ನೂ ಭರ್ಜರಿಯಾಗಿ ನಡ್ಸ್ಕೊಡ್ಬೇಕಂತ ಅವರು ಪ್ರೆಜರ್ ಮಾಡಿ ಈ ಟೂರ್ನಿಯನ್ನು ನಡ್ಸ್ಕೊಡ್ತಿದ್ದಾರೆ. ಬಿಕಾಸ್ ಏನಂದರೆ ಈ ಗ್ರೌಂಡಲ್ಲಿ ತುಂಬ ಲಾಟ್ ಆಫ್ ಮೆಮೊರೀಸ್ ಇದೆ ನಮಗೆ. ಇದು ಕಡೆ ಸೀಸನ್ ಆಗಿರುತ್ತೆ, ಬಿಕಾಸ್ ಇದು ಒಂದು ಗಿಡಗಳಿರ್ತಿದ್ವಿ. ಸೊ ಅದರಿಂದ ಲಾಸ್ಟ್ ಸೀಸನ್ ಆಗಿರುತ್ತೆ ಈ ಗ್ರೌಂಡಲ್ಲಿ. ಈ ಗ್ರೌಂಡ್ನ ನಮಗೆ 5 ಸೀಸನ್ ಆಡಿರೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಅದೇ ಥರ ಸತತವಾಗಿ 5 ಸೀಸನ್ನು ಮೊದಲನೇ ಬಹುಮಾನ 2ನೇ ಬಹುಮಾನ ಸ್ಪಾನ್ಸರ್ ಮಾಡಿಕೊಟ್ಟಿರೋ ನಮ್ಮ ದಯಾನಂದ್ ರೆಡ್ಡಿಗರು ಹೃದಯಪೂರ್ವಕ ಧನ್ಯವಾದಗಳು. ಅದೇ ಥರ ಬರೀ ಸ್ಪೋರ್ಟ್ಸ್ ಅಂತೆಲ್ಲ ಬೇರೆ ಎಲ್ಲ ವಿಷಯಕ್ಕೂ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಇದ್ದೀನಿ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಮುಖಾಮುಖಿ ಈ ಕೊನೆ ಸೀಸನ್ಗೆ 7 ಟೀಮು ಮುಖಾಮುಖಿ ಆಗಿದೆ. ಅದರಲ್ಲಿ ಸೆಮೀಸ್ಗೆ 4 ತಂಡ ಬಂದು ಅದರಲ್ಲಿ ಕ್ವಾರ್ಟರ್ ಫೈನಲ್ಸಲ್ಲಿ ಮುಖಾಮುಖಿ ಆಗಿ ಫೈನಲ್ಸ್ಗೆ ಕಟ್ಟಡವಾಗಿ 2 ತಂಡ ಬಂದಿದೆ. ಪವರ್ ಹಿಟರ್ಸ್ ಮತ್ತು ಬೇವಲ್ಲಿ ಕ್ರಿಕೆಟರ್ಸು. ಅವ್ರಿಗೂ ಶುಭವಾಗಲಿ ಅಂತ ಕೋರುತ್ತಿದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ 5 ವರ್ಷದಿಂದ ಕ್ರಿಕೆಟನ್ನು ಇಲ್ಲಿ ಗಂಗೂಲಿ ಅವರು ಏರ್ಪಡಿಸಿ ಆಟ ಆಡ್ತಿದ್ರಿಂದ ನಮಗೂ ತುಂಬ ಸಂತೋಷವಾಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಂದು ಗಂಗೂಲಿ ವರ್ಷನೂ ಬಂದು ಇಲ್ಲಿ ಆಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ನನಗೆ ತುಂಬ ಸಂತೋಷದಿಂದ ನಾನು ಕೊಡ್ತಾ ಇದ್ದೆ. ಬರೋ ವರ್ಷದಿಂದ ಇಲ್ಲಿ ಗಿಡಗಳಿರೋದ್ರಿಂದ ದಯವಿಟ್ಟು ಎಲ್ಲರೂ ಅಡಚಣೆಗೆ ಕ್ಷಮಿಸಬೇಕು. ಬೇರೆ ಎಲ್ಲನೂ ನೋಡೋಣ. ಚೆನ್ನಾಗಿ ಆಡಿ ಎಲ್ಲರೂ. ಕ್ರಿಕೆಟ್ ಅನ್ನೋ ಆಟ ತುಂಬ ಒಳ್ಳೆಯ ಆಟ, ನನಗೂ ತುಂಬ ಇಷ್ಟವಾದ ಆಟ ಇದು. ಸೊ ಎಲ್ಲರೂ ಆಡಿ ಮುಂದೆ ಬನ್ನಿ. ಅವ್ರಿಗೆ ಇಷ್ಟು ಸಹಕಾರ ಮಾಡಿದ್ದಕ್ಕೆ ಅವ್ರು ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇರೋದಕ್ಕೆ ಏನು ಅನಿಸ್ತದೆ? ಭಾಳ ಸಂತೋಷ ಆಗುತ್ತೆ. ಅಂದರೆ ಇದು ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದರೆ ಚೆನ್ನಾಗಿರೋದು. ಬಟ್ ಗಿಡಗಳಿರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದರಿಂದ ಈ ವರ್ಷ ಲಾಸ್ಟ್ ಅಂತ ಗಂಗಳಿಗೆ ಹೇಳಿದೆ. ನೋಡೋಣ, ಬೇರೆ ಎಲ್ಲನೂ ಏರ್ಪಾಟ್ ಮಾಡಿ ಇವ್ರಿಗೆ ಆಡ್ಸೋಕ್ಕೆ ಎಲ್ಲ ಅನುಕೂಲ ಮಾಡಿಕೊಡೋಣ. ಸೊ ಡೆಫಿನೆಟ್ ಆಗಿ ಮಾಡ್ತೀನಿ. ಡೆಫಿನೆಟ್ ಆಗಿ ಮುಂದೆ ಎಲ್ಲಾದರೂ ಇಲ್ಲೇ ಜಾಗ ತೆಗೆದ್ರೆ 100% ಮಾಡ್ಕೊಡ್ತೀನಿ. ಎಲ್ರಿಗೂ ಯುವ ಆಟಗಾರರು ಎಲ್ಲ ಮುಂದೆ ಬರಬೇಕು. ಇಲ್ಲ ಈ ಲೋಕಲಲ್ಲಿ ಆಡೋದೇ ಅಲ್ವಾ, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿ ಚೆನ್ನಾಗಿ ಆಡಬೇಕು ಅಂತ ನನ್ನದು ಒಂದು ಆಸೆ. ಎಲ್ಲ ಯುವ ಪೀಳಿಗೆಗಳಿಂದ ಮುಂದೆ ಬಂದು ಪ್ರೋತ್ಸಾಹ ನಾವು ಕೊಡೋರು ಕೊಡ್ತಾರೆ, ನಾವು ಕೊಡ್ತೀವಿ. ಅದರಲ್ಲಿ ಬರಲಿ, ಮುಂದೆ ಬಂದು ಎಲ್ಲವ್ರದ್ದು ತನಕ ಹೋಗ್ತಾರೆ ಅಲ್ಲಿವರೆಗೂ ಹೋಗೋಕೆ ನಮಗೂ ಒಂದು ಆಶೀರ್ವಾದ ಆಗಲಿ, ಒಂದು ಕಾಂಟ್ರಿಬ್ಯೂಷನ್ ಆಗಲಿ ಇದ್ದೇ ಇರುತ್ತೆ. ಕೊನೆ ಸೀಸನ್ ಅಂತ ಲೈವ್ ನಡೆಸ್ಕೊಡ್ಬೇಕಂತ ತುಂಬ ಆಸೆಯಿಂದ ಇದ್ವಿ. ಏನು ಮುಳ್ಬಾಗ್ಲಲ್ಲಿ ಮಹಾರಾಜ ಟ್ರೋಫಿ ಅದು ಇದಂತ ತುಂಬ ನಡೆಸ್ಕೊಡ್ತಾರೆ. ನಮ್ಮ ಊರುಗಳಿಂದ ಯಾವುದೋ ಒಂದು ಊರಿಗೆ ಹೋಗ್ಲಿಕ್ಕೆ ಒಂದು ಪ್ಲೇಯರ್ 2 ಪ್ಲೇಯರು ಮುಳ್ಬಾಲಲ್ಲಿ ಆಡೋಕ್ಕೆ ಅವಕಾಶ ಕೊಡ್ತಾರೆ. ಯಾಕಂದರೆ ಸ್ಟಾರ್ ಪ್ಲೇಯರ್ಸ್ ಮಾತ್ರ ಅವಕಾಶ ಇರುತ್ತೆ ಅಲ್ಲಿ. ಸೊ ನಮ್ಮ ಪ್ಲಾನ್ ಏನಂದರೆ ಇಲ್ಲಿ ಇದೇ ಟೂರ್ನಿ ನಾವು ಓಪನ್ ಟೂರ್ನಮೆಂಟ್ ಆಡ್ಬೋದ್ರೆ ಒಳ್ಳೆ ಟೂರ್ನಮೆಂಟ್ ಮಾಡ್ಬೋದು. ಬಟ್ ಏನಕ್ಕೆ ಓಪನ್ ಟೂರ್ನಮೆಂಟ್ ಮಾಡ್ತಿಲ್ಲ ಅಂದರೆ, ಏನು ನಾವು 4-5 ಹೋಬಳಿಗೆ ಇದೀವೋ ಊರಲ್ಲಿ ಪ್ರತಿಯೊಬ್ಬರು ಹಿರಿಯರಾಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ರಿಗೂ ಅವಕಾಶ ಸಿಗುತ್ತೆ. ಅವ್ರ ಒಂದು ತಂಡ ಎತ್ಕೊಂಡು ಪ್ರತಿಯೊಬ್ಬರು ಊರಲ್ಲಿರೋ ಪ್ರತಿಯೊಂದು ಪ್ಲೇಯರು ಅವರು ಚೆನ್ನಾಗಿ ಆಡೋರು ಆಗ್ಬೋದು, ಆಡ್ದಿರೋ ಇರೋರು ಆಗ್ಬೋದು, ಒಂದು ಆಸಕ್ತಿಯಿಂದ ಬಂದು ನಮ್ಮ ಟೀಮ್ ಅಂತ ಸಪೋರ್ಟ್ ಮಾಡ್ಬೋದು. ಬಟ್ ಮುಳ್ಬಾಲಲ್ಲಿ ಬಂದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಆ ಒಂದು ಉದ್ದೇಶದಿಂದನೇ ಬರೀ ನಮ್ಮ ಊರವರು, ಇಲ್ಲಿ ಬೇರೆ ಯಾರೂ ಇಲ್ಲ, ಬಟ್ ನಮ್ಮ ಊರವ್ರು ಮಾತ್ರನೇ ಅನ್ನೋ ಕಾರಣದಿಂದ 4-5 ಹೋಬಳಿಗಳನ್ನ ಸೇರಿಸಿ ನಾವು ಈ ಟೂರ್ನಿ ನಡೆಸ್ಕೊಡ್ತಿರೋದು. ಬಟ್ ಕಾರಣಾಂತರಗಳಿಂದ ಈ ಹಬ್ಬ ಸೀಸನ್ನಿಂದ ಲೈವ್ ಸಿಗಲಿಲ್ಲ ನಮಗೆ. ಸೊ ಅದಕ್ಕೆ ಯಾವಾಗೂ 15,000 ನಮ್ಮ ಟಾಪ್ ಇತ್ತು. ಈ ಟೈಮು 30,000 ನಮ್ಮ ಸಾರು 15-20 ಆ ಥರ ಅಂದ್ಕೊಂಡಿದ್ವಿ. 30,000 ಮೊದಲನೇ ಬಹುಮಾನ ಇಡೋಣ ಅಂತ ನಮ್ಮ ಸಾರ್ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಸರ್. ಅದೇ ಥರ ಮುಳ್ಬಾಗಲ್ ಜಿ ಪೇಷಂಟ್ ಗೋವರ್ಧನನವರು 2ನೇ ಬಹುಮಾನ 20,000 ಬಹುಮಾನವನ್ನು ನೀಡಿದ್ದಾರೆ ನಮ್ಮ ಈ ಟೂರ್ನಿಗೆ. ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅದೇ ಥರ ಸುರೇಶ್ ಗೌಡ SSH ಮಾಲೀಕರು, ಅವರು ಸಹ ಈ ಟೂರ್ನಿಗೆ ಲಾಸ್ಟ್ ಸೀಸನ್ನು ಅವರು ಟ್ರೋಫೀಸ್ ಸ್ಪಾನ್ಸರ್ ಮಾಡಿಕೊಟ್ಟಿದ್ರು. ಈ ಸೀಸನ್ಗೆ
3ನೇ ಬಹುಮಾನ 10,000 ಸ್ಪಾನ್ಸರ್ ಮಾಡ್ಕೋದು, ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅದೇ ಥರ SLV ಬಿಲ್ಡರ್ಸ್ ವೆಂಕಟೇಶಣ್ಣನವರು, ಉದಯ್ ಮತ್ತು ಜಗದೀಶ್ ಅವರು ಸತತವಾಗಿ 3 ಸೀಸನ್ನು ಅವರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. 20,000 ಕೊಟ್ಟು ಅವರು ಈ ಟೂರ್ನಿಗೆ ಟ್ರೋಫೀಸ್ ಎಲ್ಲ ಕೊಡುಗೆ ನೀಡಿದ್ದಾರೆ, ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸೀಸನ್ 1 ಸೀಸನ್ 5 ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಇದ್ದೀನಿ ಅಂತ ಎಲ್ಲ ಸಹ ಸಪೋರ್ಟ್ ಮಾಡ್ತಿರೋ ನಮ್ಮ ಕೂತಲಹಳ್ಳಿ ಶ್ರೀಹರಿ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಅಂತವ್ರಿಗೆಲ್ಲ ಹೇಳ್ಬೇಕಂದ್ರೆ ಏನ್ ಹೇಳ್ತೀನಿ? ಏನಿಲ್ಲ, ಎಲ್ಲರೂ ಬೇರೆ ಯಾವ ಊರವರು ಇಲ್ಲ, ಎಲ್ಲ 4-5 ಪಂಚಾಯತ್ ಎಲ್ಲರ ಜೊತೆ ಆಡಿರೋರೆ, ನಾವೆಲ್ಲ ಒಂದೇ ಫ್ಯಾಮಿಲಿ ತರ ಇರೋರು. ಇಲ್ಲಿ ಏನು ಪ್ರೆಸೆಂಟ್ ಏನಾದ್ರು ಒಂದು ಸಣ್ಣ ಪುಟ್ಟ ಇದಾದ್ರು ಮ್ಯಾಚ್ ಆಗೋವರ್ಗು, ಮ್ಯಾಚ್ ಆದ್ಮೇಲೆ ಎಲ್ಲ ಒಂದೇ, ನಾವು ಬೇರೆ ಯಾರು ಇಲ್ಲ. ಅದಕ್ಕೆ ನಮ್ಮೂರವರು ಅಂತ ಹೇಳ್ತಿರೋದು ನಾನು. ಎಲ್ಲ ಫ್ಯಾಮಿಲಿ ತರ, ಆತರ ಯಾರು ಇಲ್ಲ, ಎಲ್ಲ ನಮ್ಮೂರ. ಯಾರು ಗೆದ್ರು ನಮ್ಮ ಫ್ಯಾಮಿಲಿ ಗೆದ್ದಂಗೆ, ಯಾರು ಸೋತ್ರು ಯಾರು ಗೆದ್ರು ಎಲ್ಲ ನಾವೇ, ಬೇರೆ ಯಾರು ಇಲ್ಲ. ಅದರಿಂದ ಸೊ ಐ ಆಮ್ ಸೋ ಹ್ಯಾಪಿ. ಗಂಗೂಲಿ ಮತ್ತು ಅವರ ಯುವಕರ ಬಳಗ ಸತತವಾಗಿ 5ನೇ ಸಲ ಪುನೀತ್ ರಾಜ್ಕುಮಾರ್ ಕಪ್ ಅನ್ನು ಈ ಒಂದು ನಮ್ಮ ದಯಾನಂದ ರೆಡ್ಡಿ ಸರ್ ಅವರ ಒಂದು ಗಾರ್ಡನ್ ಅಲ್ಲಿ ಸತತವಾಗಿ 5ನೇ ವರ್ಷ ಅತ್ಯಂತ ಒಂದು ಯಶಸ್ವಿಯಾಗಿ ಟೂರ್ನಮೆಂಟ್ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೊದಲಿಗೆ ದಯಾನಂದ ರೆಡ್ಡಿ ಸರ್ಗೂ ಮತ್ತು ಗಂಗೂಲಿ ಅವರಿಗೆ ನಿಮ್ಮೆಲ್ಲ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ. ಏನು 5 ವರ್ಷದಿಂದ ಸತತವಾಗಿ ನನ್ನ ತಮ್ಮ ಗಂಗೂಲಿ ನಮ್ಮ ಜೊತೆ ಇರ್ತಾನೆ. ಅವ್ನು ನಮ್ಮ ಕೈಲಾದಷ್ಟು ಅವನು ಸಹಾಯ ಮಾಡ್ತಾನೆ, ನಾವು ಮಾಡ್ತೇವೆ. ಅವನು ಇನ್ನೂ ಉತ್ತಮವಾಗಿ ಬೆಳೀಲಿ. ನಮ್ಮ ಮುಳ್ಬಾಗ್ಲಿಂದ ಸಾರ್ ಹೇಳ್ದಂಗೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನ ನಮ್ಮ ಕ್ರಿಕೆಟ್ ಆಗ್ಲಾಗ್ಲಿ, ಕಬಡ್ಡಿ ಆಗ್ಲಿ, ವಾಲಿಬಾಲ್ ಅಲ್ಲಾಗ್ಲಿ ಸಾಧನೆ ಮಾಡ್ಲಿ. ನಾವು ಖಂಡಿತ ನಮ್ಮ ಗಂಗೂಲಿ ಯಾದವ್ ಹಿಂದ್ಗಡೆ ನಾವು ಇರ್ತೀವಿ. ಅವನೇನೇ ಮಾಡ್ಲಿ, ಅವನಿನ್ನೂ ಉತ್ತಮವಾಗಿ ಬೆಳೀಲಿ, ಅವ್ನು 100 ವರ್ಷ ಚೆನ್ನಾಗಿರ್ಲಿ ಅಂತ ಹೇಳ್ತಾ, ಏನು ಗೆದ್ದಿರುವಂತ ಎಲ್ಲ ಸೋತಿರುವಂತ ತಂಡಗಳಿಗೂ ನೆಕ್ಸ್ಟ್ ಗೆಲ್ಲಿ ಅಂತ ಆಶಿಸ್ತಾ, ಇವಾಗ ಫೈನಲ್ ಅಂತಿಮ ಪಂದ್ಯ, ಯಾರೇ ಗೆಲ್ಲಿ ಖುಷಿಯಿಂದ ಆಡಿ, ಯಾವ್ದೇ ಗಲಾಟೆ ಮಾಡಬೇಡಿ, ಗೆದ್ದ ತಂಡಗಳಿಗೂ ಶುಭವಾಗಲಿ ಅಂತ ಹೇಳ್ತಾ, ನಾನು ಯಾವಾಗ್ಲೂ ನಮ್ಮ ಗಂಗೂಲಿ ಮತ್ತೆ ಅವರ ತಂಡಗಳಿಗೂ ಮತ್ತು ಯುವಕರಿಗೂ ಅವನು ಏನ್ ಹೇಳಿದ್ರು ನಾನು ಅವ್ನು ಖಂಡಿತ ನಾನು ಹಿಂದ್ಗಡೆ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಟೂರ್ನಿ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ಆರ್ಗನೈಸರ್ಸ್ ತಂಡದಿಂದ. ಯಾವುದೇ ಗಲಾಟೆ ಗಲಭೆ ಇಲ್ಲದೆ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. 4 ಸೀಸನ್ ಇಂದನೂ ಒಂದು ಗಲಾಟೆ ಆಗದಿರ ಇರೋದಕ್ಕೆ ಇದು ಟೂರ್ನಿ ಇಷ್ಟು ಉತ್ಕಂಠವಾಗಿ ನಡೀತಾ ಇದೆ. ಧನ್ಯವಾದಗಳು ಹೇಳ್ತೇನೆ ಆರ್ಗನೈಸರ್ಸ್ಗೆ. ಟೀಮ್ ಯಾವ್ದು? ನಮ್ದು ಬೇವಳ್ಳಿ ಗಲ್ಲಿ ಕ್ರಿಕೆಟರ್ಸ್ ಅಂತ ಫೈನಲ್ ಬಂದಿದ್ದೀರಾ ನೀವು? ಫೈನಲ್ ಅಲ್ಲಿ ಇದೀವಿ. ಆಪೋಸಿಟ್ ಟೀಮ್ ಫೈನಲ್ ಬಂದಿರೋ ಟೀಮ್ ಯಾವ್ದು? ಪವರ್ ಹಿಟರ್ಸ್. ನಿಮಗೆ ತುಂಬಾ ಟಫ್ ಫೈಟ್ ಕೊಟ್ಟಂತ ಟೀಮ್ ಯಾವ್ದು? ನಮ್ ಟಫ್ ಫೈಟ್ ಕೊಟ್ಟಿರೋದೇ ಪವರ್ ಹಿಟರ್ಸ್. ಅವ್ರು ಬಿಟ್ರೆ ಬೇರೆ ಯಾವ್ದು ಕೊಟ್ಟೇ ಇಲ್ಲ. ಫೈನಲ್ ಬಂದಿದ್ದಾರೆ ಅವರೇ. ಇದು 3ನೇ ಮ್ಯಾಚ್ ಅವ್ರಿಗೂ ನಮಗೂ. ಏನ್ ಅನ್ಸ್ತದೆ ಫೈನಲ್ ಟೀಮ್ ಅವ್ರು ಗೆಲ್ತಾರ, ನಿಮ್ ಗೆಲ್ತೀರಾ ಅಂತ? ಯಾರು ಗೆದ್ರು ಒಂದೇ, ಬಟ್ ನಾವೇ ಗೆಲ್ತೀವಿ. 100% ನಾವೇ ಗೆಲ್ತೀವಿ, ಬಟ್ ಯಾರು ಗೆಲ್ದ್ರು ಒಂದೇ. ನಮ್ಮ ಹೆಸರು ನಾಗೇಶ್ ಅಂತ. ನಮ್ಮ ಟೀಮ್ ಪವರ್ ಹಿಟರ್ಸು. ಈ ಪುನೀತ್ ರಾಜ್ಕುಮಾರ್ ಸೀಸನ್ 5 ಅಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಸ್ಕೊತಾ ಇದ್ದಾರೆ. ನಮ್ಮ ಗಂಗೂಲಿ ಅವರು ತುಂಬ ಎಂಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ 5 ಸೀಸನ್ ಆಡಿದ್ದೀವಿ. ಇದು ಲಾಸ್ಟ್ ಸೀಸನ್ ಅಂತೆ. ಇನ್ನೇನೋ ನೆಕ್ಸ್ಟ್ ಇಯರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲ ಅರೇಂಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಅರೇಂಜ್ ಮಾಡ್ತಾರೆ ನಮ್ಗೆ ನಂಬಿಕೆ ಇದೆ. ಬಟ್ ನಾನು ಮಾಡ್ತಾರೆ ಇದು. ಇಲ್ಲ ಸರ್, ಸೆಮಿಫೈನಲ್ವರೆಗೂ ಬಂದಿದ್ದೀವಿ. ಬಟ್ ಕಾರಣಾಂತರದಿಂದ ಸೋತಿದ್ವಿ ಅಷ್ಟೇ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಸರ್. 100% ಗೆಲ್ತೀವಿ ಸರ್. ನಾವು ಶಿಕ್ಷಾ
పండుగ అయిపోయిన ఖాళీ టైంలో నీకు ఇన్సిడెంట్ ఓపిక ఉండాలి నీకు. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ ಸೀಸನ್ 5ಗೆ ನಮ್ಮ ಜಿ ಪ್ಯಾಷನ್ ಮಾಲೀಕರಾಗಿರುವ ಗೋವರ್ಧನನವರು, ನಮ್ಮ ಸ್ನೇಹಿತರಾದ ನಂದಣ್ಣ ಅವರು, ನಮ್ಮ ಆರ್ಗನೈಸರ್ ಆಗಿರೋ ನಂದಣ್ಣ ಅವರು, ನಾವು ಈ ಥರ ಟೂರ್ನಿ ನಡೆಸ್ಕೊಡ್ತೀವಿ ಅಂದರೆ ನನ್ನ ಸಹಾಯನೂ ಇರುತ್ತಪ್ಪ ಅಂತ 20,000 ಎರಡನೇ ಬಹುಮಾನ ಕೊಟ್ಟಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಗೋವರ್ಧನನವರೇ. ನಿಮ್ಮ ಸಹಾಯ ಇದೇ ಥರ ಇರಲಿ. ಇದು ಒಂದೇ ಟೂರ್ನಿಗೆಲ್ಲ ಅವರು ಮುಳ್ಬಾಲಲ್ಲಿ ಯಾವುದೇ ಟೂರ್ನಿನಲ್ಲಿ ಅವ್ರ ಶಕ್ತಿ ಆದಷ್ಟು ಅವರು ಸಪೋರ್ಟ್ ಮಾಡ್ತಾ ಬರ್ತಿದ್ದಾರೆ. ಅವರು ಸಹಾಯ ಇದೇ ಥರ ಮುಂದೆ ಬರಲಿ. ಅವ್ರು ಇನ್ನೂ ಅದ್ದೂರಿಯಾಗಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ಅವ್ರ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ, ಬಟ್ ನಮಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಗೋವರ್ಧನನವರೇ. ಥ್ಯಾಂಕ್ ಯು.